ಚನ್ನಗಿರಿ ತಾಲೂಕಿನ ಗರಗ ಕ್ರಾಸ್ ಚನ್ನಗಿರಿ ಚಿತ್ರದುರ್ಗ ರಸ್ತೆಯಲ್ಲಿರುವ ಶ್ರೀ ಚೆನ್ನಮ್ಮಾಜಿ ಸಮುದಾಯ ಭವನದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಭವ್ಯವಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷ ಎಚ್.ಎಸ್. ಶಿವಕುಮಾರ್ ಅವರು ಮಾತನಾಡಿ, ತಾಲೂಕು ಜನತೆಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತೆ ಸಮುದಾಯ ಭವನವನ್ನು ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರೂಮ್ಗಳ ಕೊರತೆ ನಿವಾರಣೆಗಾಗಿ ಹೊಸ ರೂಮ್ಗಳ ನಿರ್ಮಾಣ, ಲಿಫ್ಟ್ ವ್ಯವಸ್ಥೆ ಕಲ್ಪನೆ ಜೊತೆಗೆ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಯೋಜನೆ ಇದೆ. ಇದರೊಂದಿಗೆ ಚೆನ್ನಮ್ಮಾಜಿ ಸಮುದಾಯ ಭವನದಲ್ಲಿ ನೂತನವಾಗಿ ವಧುವರ ಅನ್ವೇಷಣಾ ಕೇಂದ್ರವನ್ನು ಆರಂಭಿಸಲಾಗಿದೆ. ಆಸಕ್ತರು ನೋಂದಣಿ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಸಭೆಯಲ್ಲಿ ಪ್ರಮುಖ ಅಜೆಂಡಾಗಳನ್ನು ಚರ್ಚಿಸಿ ಅಂಗೀಕರಿಸಲಾಯಿತು. ಅವುಗಳಲ್ಲಿ 2024-25ನೇ ಸಾಲಿನ ಜಮಾ, ಖರ್ಚು, ಲಾಭ, ನಷ್ಟ ಖಾತೆ ಹಾಗೂ ಆಸ್ತಿ ಜವಾಬ್ದಾರಿ ಖಾತೆ ಮಂಡನೆ, 2025-26ನೇ ಸಾಲಿಗೆ ಕಾರ್ಯಕಾರಿ ಮಂಡಳಿ ಮಂಡಿಸಿದ ಕಾರ್ಯಕ್ರಮಗಳ ಅನುಮೋದನೆ, ಸಮುದಾಯ ಭವನದಲ್ಲಿ ಇಟ್ಟುಕೊಳ್ಳುವ ನಗದು ಮಿತಿ ನಿರ್ಧಾರ, ಲೆಕ್ಕ ಪರಿಶೋಧಕರ ನೇಮಕ ಮತ್ತು ಸಂಭಾವನೆ ನಿಗದಿ, ನಿಯಮಿತ ಅವಧಿಯಲ್ಲಿ ಬಂದಿರುವ ಅರ್ಜಿಗಳ ಪರಿಶೀಲನೆ ಇವು ಸೇರಿದಂತೆ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಸಭೆಯಲ್ಲಿ ಕಾರ್ಯದರ್ಶಿ ಜಿಆರ್ ಶಿವಕುಮಾರ್, ನಿರ್ದೇಶಕರಾದ ದೇವೇಂದ್ರಪ್ಪ, ಎಚ್.ಸಿ. ಮಲ್ಲೇಶಪ್ಪ, ಎಂ. ಮಂಜುನಾಥ್, ಜಿಎಚ್. ಲೋಕೇಶಪ್ಪ, ಕೆಎಸ್. ಮಂಜುನಾಥ್, ಪರಮೇಶ್ವರಪ್ಪ, ಕೆ. ಶೇಖರಪ್ಪ, ಎಂಎನ್. ಮಹೇಶ್ವರಪ್ಪ, ಎನ್ಎಸ್. ಸಿದ್ದಯ್ಯ ಹಾಗೂ ವ್ಯವಸ್ಥಾಪಕ ಸಂಗಮೇಶ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸದಸ್ಯರ ಚುರುಕಿನ ಭಾಗವಹಿಸುವಿಕೆಯಿಂದ ಸಭೆಯ ಕಾರ್ಯಕಲಾಪಗಳು ಯಶಸ್ವಿಯಾಗಿ ನೆರವೇರಿದವು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಇವೆಲ್ಲ ಓದ್ತಾ ಕಲಿತಾ ಗೊತ್ತಾಗುವಂಥ ವಿಚಾರಗಳು ಆ ಸ್ಟೇಜಲ್ಲಿ ಗೊತ್ತಾಯ್ತು ನನಗೆ. ನಿಮ್ಮ ಹತ್ರ ಏನಾದ್ರು ನಾವು ಡೈರೆಕ್ಟಾಗಿ ತಗೊಂಡ್ರೆ ಆ ಅಮೌಂಟ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅಂತೇಳಿ ಅದನ್ನ ಏನದು ಕಾರ್ಪಸ್ ಫಂಡ್ ಅಂತ ತಗೊಂಡ್ರೆ ಅಂತೇಳಿ ಹಂಗಾಗ್ಬಿಟ್ಟು ಅದನ್ನ ಸದ್ಯಕ್ಕೆ ಅವತ್ತು 3-4 ವರ್ಷದಿಂದ ಪರಿಸ್ಥಿತಿ ತುಂಬಾನೇ ಸ್ವಲ್ಪ ಕಷ್ಟ ಇತ್ತು ನಮ್ದು. ಹಾಗಾಗಿ ಮತ್ತೆ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಬಂದ್ರೆ ಅದನ್ನೆಲ್ಲಿಂದ ಸಮಯದಲ್ಲಿ ಕಟ್ಟೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ತಗೊಂಡಿರೋ ಅಮೌಂಟ್ ಅಷ್ಟು ಸಾಲ ಅಕೌಂಟಲ್ಲೇ ಇದೆ. ಏನು 2022-23 ಟೈಮಲ್ಲಿ ಕೊಟ್ಟಿದ್ದಿಲ್ಲ ನೀವು ಅಮೌಂಟನ್ನು, ಆ ಅಮೌಂಟ್ ಏನು 1,44,00,000 ಸಾಲ ಅಂತಾನೆ ಇದೆ. ಈ ವರ್ಷ ಹೇಳಿದ್ದೀನಿ ಅದನ್ನ ಎಲ್ಲ ಯಾರು ಕೊಟ್ಟೋದು ಅವ್ರ ಅಕೌಂಟ್ ಶೇರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ನು ಸರ್ಟಿಫಿಕೇಟ್ ಅದನ್ನು ಸೇರಿಸ್ಕೊಟ್ಬಿಡ್ರಿ ಅಂತಂತೇಳಿ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಮತ್ತೆ ಗ್ರಾನೈಟು, ಫ್ಲೋರಿಂಗು, AC ಭಾಳ ಡಿಸ್ಕಷನ್ ಆದವು. ಈಗ ನಮ್ಮ ಹತ್ರ 1,03,00,000 ಸಾಲ ಇದೆ ಯಾರು ಕರ್ನಾಟಕ ಬ್ಯಾಂಕಲ್ಲಿ. ನಮಗೆ ಆದಾಯ ಈ ವರ್ಷ 60-70 ಲಕ್ಷ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ 1 ವರ್ಷ ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಯಾಕೆಂದರೆ ಹಿಂದೆ ನಿಮಗೆ ಗೊತ್ತಿದೆ, ಇವತ್ತು ನಮ್ಗೆ ಕಾನ್ಫಿಡೆನ್ಸ್ ಇದೆ, ಭಾಳ ಖುಷಿನೂ ಇದೆ, ಕೈಯಲ್ಲಿ ದುಡ್ಡಿದೆ. ಇವತ್ತು 1,03,00,000 ಸಾಲ ಇದ್ದು ಭಾಳ ದೊಡ್ಡ ವಿಚಾರ ಅಂತ ಅನಿಸ್ತಾ ಇಲ್ಲ, ನಮಗೆ ಆದಾಯ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ. ಹಿಂದೆ ಎಷ್ಟೋ ಜನ ಡೈರೆಕ್ಟ್ರುಗಳು ಇದು ಸಾಲ ಐತೆ ತೀರ್ಸಕ್ಕಾಗಲ್ಲ ಅಂತ ಬಿಟ್ಟು ಹೋಗಿರೋದೇನೋ ಇದ್ದಾರೆ. ಮತ್ತು ನಾಳೆ ಈಗಾಗಲೇ ಡೈರೆಕ್ಟ್ರುಗಳೇ ಯಾರು ಅಂತಾರಿಲ್ಲ ಮಾಡೋದೇನು ಅಂತಂತಾರೆ. ಅಂಥ ಜನಗಳು ಇದ್ದಾರೆ ಹಿಂದೆ, ಅದರ ಅವಶ್ಯಕತೆ ಇಲ್ಲ. ಆದರೆ ಇವತ್ತೇನಪ್ಪ ಅಂತಂತಂದರೆ ಚೆನ್ನಾಗಿದೆ, ಈ ಸಾಲ ತೀರಿಸ್ಬಿಟ್ಟು ಇವೆಲ್ಲವೂ ಅದೇನು ಹೇಳಿದ್ರಲ್ಲ AC, ಲಿಫ್ಟು, ಫ್ಲೋರಿಂಗು, ರೂಮು ಎಲ್ಲವೂ ಹೆಚ್ಚಿಕೊಂಡು 1 ವರ್ಷ ಆದಾಯ ಬೇಡ, ಇನ್ನೊಂದು ವರ್ಷ ಆದಾಯ ಸಾಲ ತೀರ್ಬಿಟ್ಟೆಲ್ಲ ಮುಗ್ದು ಹೋಗ್ತಾರೆ. ಆಮೇಲೆ ಕೊನೆ ನಿಧಾನ ಕಾಂಪೌಂಡ್ ಕಟ್ಕೊಂತ ಹೋಗೋದಾಗುತ್ತೆ. ಮತ್ತೆ ಮಲ್ಲಿಕಣ್ಣ ಅಗಲದ ಸಾಲ ರೂಮ್ ಕಟ್ಕೊಡ್ತೀನಿ ಅಂತ ಅಂತಿದ್ರು. ನಾವು ಇದುವರೆಗೆ ಬೇಡಪ್ಪ, ಯಾರು ಹಿಂದೆಲ್ಲ ನಮಗೂ ಖುಷಿ ಓಡಾಡೋಕ್ಕೆ, ಇನ್ನೂ ಅಲ್ಲೇ ಸಾಕಾಗ್ತಾ ಇದ್ದಲೆ ಹಳ್ಳಿಯಲ್ಲಿ ಬಂದು ಎತ್ತಕ್ಕಾಗಲ್ಲ. ಹಂಗಾಗಿ ಯಾರು ವಾಲೆಂಟಿಯರ್ ಕೊಡಬೇಕು ಅಂತಂತ ಇದ್ರೆ ನೀವೇ ನಿಮ್ಮ ಅಕೌಂಟಿಂದ ತುಮಕೂಸ್ ಅಕೌಂಟಿಂದ ನಮ್ಮ ಚೆನ್ನಮ್ಮಾಜಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸೋದ್ರೆ ನಿಜವಾಗ್ಲೂ ಉಪಯೋಗಿಸ್ಕೊಂತೀವಿ. ಇನ್ನು ಮುಂದೆ ಕೇಳೋಕ್ಕಂತೂ ಬರೋಲ್ಲ. ನಮಗೂ ಅಲ್ಲೇ ಕೇಳಿ ನಾಚಿಕೆ ಆಗಿದೆ. ಎಷ್ಟರಿಂದ ನಿಮ್ಮ ಮನೆ ಬಾಗಿಲುಗಳಿಗೆ ಬರೋದು ಇದೆ. ಇವತ್ತು ಚೆನ್ನಾಗಿದೆ. ಅವತ್ತೇನೋ 10, 20, 50 ಸಾವಿರ ಕೊಟ್ಟಿದ್ರಿ, ಇವತ್ತೊಂದು ದೊಡ್ಡ ಬಂಗಲೆ ಆಗಿದೆ. ಇವತ್ತೇನಾದ್ರು ಇವತ್ತು ನಾವು ಮಾಡಬೇಕು ಅಂದರೆ ಸಾಧ್ಯನೇ ಇಲ್ಲ. 30-35 ಕೋಟಿ ರೂಪಾಯಿ ಸೆಟ್ಟು ನೀವೆಲ್ಲ ಸೇರಿ ಕೊಟ್ಟರು 10 ಕೋಟಿ ಕಣ್ಮುಂದೆ ಕಾಣುತ್ತೆ. ಅಕ್ಕಪಕ್ಕದಲ್ಲೆಲ್ಲ 8-9-10 ಲಕ್ಷ ರೂಪಾಯಿ ಮುಂದೆ ಹೇಳ್ತಿದ್ದಾರೆ. 5 ಎಕರೆ ಜಮೀನಿಗೆ ಎಷ್ಟಾಯ್ತು? 17-18-20 ಕೋಟಿ ಹತ್ರಕ್ಕೆ ಜಮೀನ್ ಮೇಲೆ ಇತ್ತು. ಅವತ್ತು 7.5-8 ಲಕ್ಷ ಕಟ್ಟಿದ್ವಿ. ಇವತ್ತಿನ ಕಟ್ಟಕ್ಕೆ 15 ಕೋಟಿ ಕೊಡಬೇಕು. ಕಡಿಮೆ ಅಂದರೆ ಇವತ್ತು 30-35 ಕೋಟಿ ರೂಪಾಯಿ ಅಸೆಟ್ಟು ನಮ್ಮ ಜೀವನದಲ್ಲಿಂದ ಇನ್ನು ಸೇರ್ಸ್ ಮಾಡೋಕೆ ಆಗ್ತಿದ್ದ. ಅವತ್ತೇನೋ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿದ್ರಿಂದ ಅದಾಗಿದೆ. ಇನ್ನೂ ಏನಾದ್ರು ದೊಡ್ಡ ಮನಸ್ಸು ಮಾಡ್ಕೊಡ್ಬೇಕು ಅನ್ನೋರಿದ್ರೆ
ಕೊಡ್ರಿ, ಏನು ಬೇಸಿಲ್ಲ ನಮಗೆ ತಗೊಳಕ್ಕೆ, ಕೇಳೋದಂತೂ ಕೇಳಲ್ಲ. ಮತ್ತೆ ಸೋಲಾರ್ದೊಂದೇ ಅಷ್ಟು ಟ್ಯಾಕ್ಟ್ರಿ ಮಾಡಿರ್ಬೋದು, ಇಷ್ಟು ಬಿಟ್ಟರೆ ಬೇರೆ ಏನು ಯಾರನ್ನು ಇಲ್ಲಿವರೆಗೆ ಕಲೆಕ್ಟ್ ಮಾಡಿಲ್ಲ. ಅದನ್ನು ಕಲೆಕ್ಟ್ ಮಾಡಿದ್ರೆ 2 ವರ್ಷಕ್ಕೂ ಆದಾಯ ಬಂದ್ಬಿಡೋದು. ಯಾಕಂದ್ರೆ ಮನಸ್ಸು ಹೋಗ್ತಿಲ್ಲ, ಸಾರ್ವಜನಿಕರು ಅನುಕೂಲ ಆಗಿಬಿಡು, ಮಕ್ಕಳು ಬರೋ ಫಂಕ್ಷನ್ಗಳು ಅನುಕೂಲ ಆಗಿರ್ತಾರೆ, ಯಾರಿಗೂ ಇಲ್ಲಿವರೆಗೂ ತಗೊಂಡಿಲ್ಲ. ಯಾರಾದ್ರೂ ಬೇರೆ ಫಂಕ್ಷನ್ಗಳು ಮಾಡ್ಕೊಂತಾರೆ. ಇಂಥ ಸಮುದಾಯನೂ ಸಿಗಲ್ಲ. ಯಾಕಂದ್ರೆ ಸಾರ್ವಜನಿಕ ಆಸ್ತಿಗಳು ಉಪಯೋಗಿಸೋದಕ್ಕಿಂತ ಮಾಡಿರೋದು. ಯಾರೋ ವೈಯಕ್ತಿಕ ಆಯ್ತು ನಾವು ಬಾಡಿಗೆ ಮಾತಾಡ್ಬೇಕಾಗಿತ್ತು, ಇಷ್ಟಿಷ್ಟು ಬಾಡಿಗೆ ಇಷ್ಟು ಅಂತೇಳಿ. ನಿಮ್ಮ ಮದುವೆಯನ್ನು ಮಾಡಬೇಕಾಗಿತ್ತು. ಯಾರು ಬರ್ತಾರೋ ಇಲ್ಲಪ್ಪ ಡೇಟು ಬೇರೆ ಡೇಟ್ ಐತೆ, ನೀವು ಈ ಡೇಟ್ ಆದರೆ ಕೊಡೋದು ನಿನಗೆ 2 ಲಕ್ಷ ಕೊಟ್ಟು 5 ಲಕ್ಷ ಕೊಟ್ಟು ಮಾಡಬೇಕು. ಇಲ್ಲಿ ಯಾರಿಗೂ ಆ ವ್ಯವಸ್ಥೆ ಇಲ್ಲ. ಯಾರು ಬಂದು ಸೀನಿಯಾರಿಟಿ ಪ್ರಕಾರ ಬರೆಸ್ತಾರೋ ಇವತ್ತಿನವರೆಗೂ ಸೀನಿಯಾರಿಟಿ ಇಟ್ಟು ಯಾರನ್ನು ಅವ್ರಿಗೆ ಅಂತ ಕಾರ್ಯದರ್ಶಿಯಂತ ರೂಮ್ ಆಗಲಿ, ಬಾಡಿಗೆ ರೂಮ್ ಬಾಡಿಗೆಗಾಗಲಿ ಮನೆಗಳಿಗಾಗಲಿ ಇವತ್ತಿನವರೆಗೂ ಯಾರು ಮಾಡಿರೋದನ್ನ ಇನ್ನು ಮುಂದೆ ಮಾಡಲ್ಲ. ಅವನ್ನ ಏನಿದ್ರು ಅವ್ರು ಸೀನಿಯಾರಿಟಿ ಬರಬೇಕು, ಅವ್ರು ಬಂದು ಬರೆಸ್ಬೇಕು. ದುಡ್ಡು ಆಗಲಿ ಇನ್ನೊಬ್ರು ಯಾರು ಕೇಳಿ ದುಡ್ಡು ಕಟ್ಟೋದು ಅಂತೇಳಿ ದುಡ್ಡು 5,000 ಕಟ್ಬಿಡ್ತಾರೆ, ನನಗೆ ಅಕೌಂಟ್ ಸಿಗಲ್ಲದು. ಅಕೌಂಟ್ ಸಿಗಲ್ಲ. ಅವ್ನು 5,000 ಕಟ್ತೇನೋ, 5,000 ಕಟ್ಟಿದ್ದ ತಾರೀಕು ಒಂದು ಹಚ್ಚಲ್ಲ, ಅವ್ನು ಹಂಗೆ ಹೇಳ್ತಾನೆ. ಕೊನೆ ಲೆಕ್ಕದಾಗ ಏನಾಗುತ್ತೆ, ನಮ್ಗೆ ಸಮಸ್ಯೆ ಆಗುತ್ತೆ. ಅಲ್ಲಿ ಸ್ಟಿಕ್ಕರ್ ಹಾಕಿದ ತಕ್ಷಣ ಪೂರ್ತಿ ಅಮೌಂಟ್ ಬಂದರೆ ನಮಗೆ ದುಡ್ಡು ಬಂದುತ್ತೆ, ಬ್ಯಾಂಕಿಗೆ ಹೋಗಿ ಗೊತ್ತಾಗುತ್ತೆ. ಇದು ಅಕೌಂಟು ಕರೆಕ್ಟಾಗಿ ಇರಲಿ. ಯಾಕಂದ್ರೆ ಗೊತ್ತಿಲ್ಲದಾಗ ಆಗಬಾರ್ದು. 10-20 ಇಸ್ಕೊಂಡು ಅವ್ರು ಸ್ಟಿಕ್ಕರ್ ಹಾಕಿ ಕೊನೆಗೆ ಬಂದಿಲ್ಲ, ಕಟ್ಟಿಲ್ಲ, ಕೊಟ್ಟಿಲ್ಲ ಅಂತಂದ್ರೆ ನೀವು ಕೊಟ್ಟಿರ್ತೀರಿ ಅಂತ ಹೇಳ್ರಿ, ನೀವು ಕೊಟ್ಟಿಲ್ಲ ಅಂತಾನೆ ಮತ್ತೆ ಅದಕ್ಕೆಲ್ಲ ಫೋನ್ ಮಾಡೋದು, ಅವೆಲ್ಲ ಆಗಲ್ಲ. ನೀವು ಸ್ಟಿಕ್ಕರ್ ಬಿದ್ದ ತಕ್ಷಣ ಆ ದುಡ್ಡು ನಮ್ಮ ಬ್ಯಾಂಕಿಗೆ ಅಕೌಂಟ್ ಜಮಾ ಆಗುತ್ತೆ. ನಿಮಗೆ ಯಾರ್ಯಾರು ಅಕೌಂಟ್ ಮಾಡೋರು ನೀವು ಇಲ್ಲೇ ಸ್ಕ್ಯಾನರ್ ಮಾಡಿ ಅಕೌಂಟ್ಗೆ ಹಾಕ್ಬೋದು. ಕ್ಯಾಶೇ ಕೊಡ್ಬೇಕು ಅಂತಿಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಇಲ್ಲಿನ ಅಕೌಂಟ್ ನಂಬರ್ ಹಾಕ್ಬೋದು. ಕ್ಯಾಶ್ ಕೊಡ್ಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ನೀವು ಕೈಗಳು ಇತ್ತೀಸ್ತಾರೆ ಕೇಳು ಮುಂಗಡೆ ಇಲ್ಲೇ ನಮ್ಮ ಕಾರ್ಯದಲ್ಲಿ ಇದಕ್ಕೆ ಅಕೌಂಟ್ ಏನಾದ್ರು 5 ಲಕ್ಷ ನಾವೇನು AC ಪಾರ್ಟಿಗೆ ಎಟ್ಟಿ ಅಮೌಂಟ್ ಕೊಟ್ಟಿದ್ದೀವೋ ಅದ್ರ ಮೇಲೆ ಸವಲತ್ತು ತಗೊಂಡಿದ್ದೀವಿ. ಅದ್ರ ಮೇಲೆ ಅಂದರೆ ಈಗ AC ಕೊಟ್ಟರೆ 1 ಕೋಟಿಗೆ ಸವಲತ್ತು 10% ತಗೊಂಡಿದ್ದು, ಬಾಕಿ 8% ಅದು ಬಂದಿರೋದು. AC 8,06,000 ಟೋಟಲಿ 1,13,00,000 ಟೋಟಲಿ ಬಂದಿರೋದು. 1,13,00,000ದಲ್ಲಿ ಆಲ್ಮೋಸ್ಟ್ ಅಮೌಂಟ್ ಅವರಿಗೆ ಕೊಟ್ಟಿರ್ತೀವಿ. ಅದನ್ನು 4% ಅಂದರೆ ಇನ್ನೊಂದು ಬ್ಯಾಲೆನ್ಸ್ ಇತ್ತಲ್ಲ, ಅದು ಇನ್ನಷ್ಟು ಬಾಕಿ ಬರುತ್ತೆ. 1,13,00,000 ಟೋಟಲ್ ವರ್ಷದಲ್ಲಿ ಏಪ್ರಿಲಲ್ಲಿ ಎಷ್ಟು ಅಮೌಂಟ್ ನಾವು ಯೂಸ್ ಮಾಡಿದ್ದೀವಿ ಅದನ್ನು 10% ಸವಕಳಿ ಬಂದಿದೆ. 10% ರೂಲ್ಸ್ ಪ್ರಕಾರ ಸವಕಳಿ ತೆಗೆಯೋದು ರೂಲ್ಸ್ ಇದೆ. ಅದ್ರ ಪ್ರಕಾರ ಸವಕಳಿ ಕೊಟ್ಟರು. ಅದು ಸವಕಳಿ ಅಂದರೆ ಅಡ್ಜಸ್ಟ್ಮೆಂಟ್ ಅಷ್ಟೇ. ಬಿಟ್ಟೋಗ್ತಾರಣ ಆಗಲಿ, ಮಿಷನರೀಸ್ ಆಗಲಿ, ಈ ಕಡೆ ಒಂದು ಕಡೆ ಗೇನ್ ಆಗ್ತಾ ಹೋಗುತ್ತೆ, ಒಂದು ಕಡೆ ಸವಕಳಿ ಆಗ್ತಾ ಹೋಗುತ್ತೆ. ಅದು ಲೆಕ್ಕಪತ್ರದ ಅಡ್ಜಸ್ಟ್ಮೆಂಟ್ ಅಷ್ಟೇ ಇಲ್ಲ. ಅದು ಬಿಟ್ಟೋಗ್ತಾರಣ ಪ್ರತಿ ವರ್ಷ 15%, ಮಿಷನರಿಗೆ 10%.